ನ್ಯೂಸ್ 42 ಕನ್ನಡ. ಇಲ್ಲಿ ಏನು ಬೈರಮಂಗಲ ಸುತ್ತಮುತ್ತ ಕಂಚಗನಹಳ್ಳಿ ಮತ್ತು ಬೈರಮಂಗಲದ ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಭೂಸ್ವಾಧೀನವಾಗಿದೆ. ಅದನ್ನು ವಿರೋಧ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಆ ಗ್ರಾಮಗಳ ರೈತರು ಬಂದಿದ್ದಾರೆ. ಕಾರಣ ಇಷ್ಟೇ, ಏನು ಈ ರೈತರು ಜಮೀನು ಕಳ್ಕೊತಾ ಇದ್ದಾರೆ, ಅವ್ರಿಗೆ ಆಲ್ಟರ್ನೇಟ್ ಪ್ಲ್ಯಾನ್ ಮಾಡಿಲ್ಲ. ನಮ್ಮ ಡಿಮ್ಯಾಂಡ್ ಏನಿದೆ, ಕೃಷಿ ಮಾಡ್ತಕ್ಕಂಥವ್ರು ನಾವು. ನಮಗೆ ಈ ಜಮೀನು ನಾವು ಕಳ್ಕೊಂಡ್ರೆ ಸರ್ಕಾರದಿಂದನೇ ಕೃಷಿ ಮಾಡೋ ಅಂಥ ಫಲವತ್ತಾದಂಥ ಜಮೀನನ್ನು ಪ್ರೊವೈಡ್ ಮಾಡಬೇಕು, ಅಂದರೆ ಕೊಡ್ಬೇಕು ನಮಗೆ. ಅದನ್ನೇನು ಇವ್ರ ನೋಟಿಸಲ್ಲಿ ನಮಗೆ ತಿಳಿಸಿಲ್ಲ. ಮತ್ತು ವಸತಿ ಕಳ್ಕೊತೀವಿ, ಪುನರ್ವಸತಿ ಯಾವ ರೀತಿ ನಿಮಗೆ ಪ್ರೊವೈಡ್ ಮಾಡ್ತೀವಿ, ಲಭ್ಯತೆ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿಲ್ಲ. ಆಗಿದ್ಮೇಲೆ ನೀವು ಕೊಡೋ ಪುಡ್ಗಾಸನ ವೀಸ್ಕೊಂಡು ಬೀದಿಗೆ ಬರೋಕ್ಕೆ ನಾವು ತಯಾರಾಗಿಲ್ಲ ಅಂತಕ್ಕಂಥ ಕಾರಣನ ಇಟ್ಕೊಂಡು ಎಲ್ಲ ರೈತರುಗಳು ಬೈರಮಂಗಲದಿಂದನೇ ಯಾವ ಜಾಗದಲ್ಲಿ ಜಮೀನನ್ನು ಕಳ್ಕೊತಾ ಇದ್ದಾರೆ ಅದೇ ಜಾಗದಲ್ಲಿ ಸಾಂಕೇತಿಕವಾಗಿ 21ನೇ ತಾರೀಕು ಅವತ್ತು ರೈತ ಹುತಾತ್ಮ ದಿನಾಚರಣೆಯ ದಿನದಂದೇ ನಾವು ಚಳುವಳಿಯನ್ನು ಪ್ರಾರಂಭಿಸೋಕ್ಕೆ ನಾಂದಿ ಆಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಎಲ್ಲಿವರೆಗೂ ನೀವು ನಮ್ಮ ಜೊತೆ ಸಮರ್ಪಕವಾದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೀವು ನಮಗೆ ಜಮೀನಿನ ಲಭ್ಯತೆಯನ್ನು ತೋರಿಸಲ್ಲ, ಅಲ್ಲಿವರೆಗೂ ನಮ್ಮ ಜಮೀನು ನಿಮಗೆ ಕೊಡಲ್ಲ ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡು, ರೈತರ ಡಿಮ್ಯಾಂಡು, ಆ ಭಾಗದ ರೈತರು. ಈಗ ಏನು ಒಂದು ಜಿಲ್ಲೆಯಲ್ಲಿ ಈಗ ವಿತ್ಡ್ರಾ ಮಾಡಿದ್ದೀರಾ, ಅದೇ ಮಾದರಿನಲ್ಲಿ ಈ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಅದನ್ನು 21ನೇ ತಾರೀಕು ಸಾಂಕೇತಿಕವಾಗಿ ಬೈರಮಂಗಲದಲ್ಲಿ ಮಾಡ್ತೀವಿ. ನಂತರದಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಆಮೇಲೆ ರಾಜಧಾನಿಯಲ್ಲೂ ಕೂಡ ನಾವು ಚಳುವಳಿಯನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ರೈತರುಗಳು ಈ ಗ್ರೇಟರ್ ಬೆಂಗಳೂರಿಗೆ ಜಮೀನು ಕೊಡಲ್ಲ, ಸರ್ಕಾರಕ್ಕೆ ಜಮೀನು ಕೊಡಲ್ಲ. ಇದನ್ನು ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಲಿ ಸಿದ್ದರಾಮಯ್ಯರಾಗ್ಬೋದು ತುರ್ತಾಗಿ ನಿರ್ಧಾರ ತಗೋಬೇಕು. ಇಲ್ಲ ಅಂದರೆ ಚಳುವಳಿನ ಉಗ್ರ ರೂಪಕ್ಕೆ ತಿರುಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಜನಾಂದೋಲನ, ಆ ನವಕರ್ನಾಟಕ ನಿರ್ಮಾಣ ಆಂದೋಲನ ಮಾಡ್ಕೊಂಡಿದ್ದೀವಿ ಒಂದು ಕಮಿಟಿ. ಆ ಅಂಗಪಕ್ಷಗಳಾದಂತಹ ನಮ್ಮ ಜನತಾ ಪಾರ್ಟಿ ಆಗ್ಬೋದು, ಆಲ್ ಇಂಡಿಯಾ BSP ಆಗ್ಬೋದು, ಅನೇಕ 28 ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಸೂಚಿಸವೆ. ಸುಮಾರು 10ರಿಂದ 11 ಪಾರ್ಟಿ ಕೂಡ ಬೆಂಬಲ ಸೂಚಿಸವೆ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸೋಕೆ ಇವತ್ತು ನಾನು ಇಷ್ಟಪಡ್ತೀನಿ. ನಮಸ್ಕಾರ, ನಾನು ವಾಣಿ ಶೆಟ್ಟಿ ಅಂತ, ರಾಷ್ಟ್ರೀಯ ಅಧ್ಯಕ್ಷರು ಮಹಿಳಾ ವಿಭಾಗ ಜನತಾ ಪಾರ್ಟಿಯಿಂದ. ಈ ರೈತ ಚಳುವಳಿಗೆ, ರೈತ ಹೋರಾಟಕ್ಕೆ ನಮ್ಮ ಜನತಾ ಪಾರ್ಟಿಯ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೀವಿ. ನಮ್ಮ ಜೊತೆ ನಾಗೇಶ್ ಸರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ತುಂಬಾ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂತಹ ವ್ಯಕ್ತಿ. ಅವರು ಕೂಡ ಅದೇ ಹೇಳಿದ್ರು, ನಮಗೆ ಈ ರೈತರನ್ನು ಉಳಿಸ್ಕೊಳ್ದೇ ಇದ್ರೆ ನಾವೆಲ್ಲರೂ ಅನ್ನ ತಿನ್ನಲ್ಲ, ಇನ್ನು ನಮ್ಮಣ್ಣನ್ನ ತಿನ್ಬೇಕಾಗುತ್ತೆ. ಆಕ್ಚುಲಿ ಇವಾಗ ಆಗಿರೋ ಏರಿಕೆ, ಬೆಲೆ ಏರಿಕೆ ಬಿಸಿ, ಅದನ್ನ ತಡ್ಕೊಳಕ್ಕೆ ಜನರಿಗೆ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲಿ ನೋಡಿದ್ರು ರೈತರ ಜಮೀನುಗಳನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ, ಉದ್ಯಮಿಗಳಿಗೆ ಕೊಟ್ಟು ನಾವು ಅನ್ನ ತಿನ್ನೋ ಬಾಯಿಗೆ ಮಣ್ಣನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ 75 ರೂಪಾಯಿಂದ 100 ರೂಪಾಯಿಗೆ ಬಂದಿದೆ ಅಕ್ಕಿ. ಜೊತೆಗೆ ಈ ಪ್ರದೇಶದಲ್ಲಿ ತುಂಬಾ ಜನ ಈ ರೇಷ್ಮೆ ಬೆಳೆಗಾರರು ಇದ್ದಾರೆ. ರೇಷ್ಮೆನೇ ಇಲ್ಲ ಅಂದ್ರೆ ನಾವು ಉಡೋದಕ್ಕೆ ಬಟ್ಟೆ ಏನು? ಆದಿವಾಸಿಗಳ ತರ ನಾವು ಗೆಡ್ಡೆ ಗೆಣಸನ್ನ ತಿನ್ಕೊಂಡು ಮೈ ಮುಚ್ಕೊಳ್ಳೋದಿಕ್ಕೆ ಇನ್ನ ಯಾವ್ದಾದ್ರು ಎಲೆಗಳನ್ನ, ಪೊದೆಗಳನ್ನ, ಮತ್ತೆ ಅದೇ ರೀತಿ ಆದಿವಾಸಿ ಜೀವನಕ್ಕೆ ನಮ್ಮನ್ನ ತಳ್ಳೋ ಪ್ಲಾನ ಇದು. ಬಡವರನ್ನ ಕಡು ಬಡವರನ್ನಾಗಿ ಉಳಿಸ್ಕೊಂಡು ಸರ್ಕಾರದ ಯೋಜನೆಗಳನ್ನ ಮಾಡಿಕೊಂಡು ಅದರಲ್ಲಿ ಬಡವರಿಗೆ ಅಂತ ಹೇಳಿ ಭಿಕ್ಷೆ ಹಾಕುವಂತಹ, ಫ್ರೀ ಕೊಡುವಂತಹ ಈ ಅಭಿಯಾನಗಳು, ಯೋಜನೆಗಳನ್ನ ತರೋದಕ್ಕೆ ನೀವು ಈ ರೀತಿಯಾಗಿ 9600 ಎಕರೆ ಜಮೀನನ್ನ ನೀವು ವಶಪಡಿಸ್ಕೊಂಡ್ರೆ, ಹಾಲನ್ನ 1 ಲಕ್ಷ ಜನ, 1 ಲಕ್ಷ ಗೋಮಾತೆ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಹುಲ್ಲನ್ನ ಎಲ್ಲಿ ತರ್ತಾರೆ ಸ್ವಾಮಿ? ಆ ಗೋವುಗಳನ್ನ ಏನು ಕಸಾಯಿಖಾನೆಗೆ ನೀವೇ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಒಂದ್ ಕಡೆ BJP ಸರ್ಕಾರಗಳು ಹೇಳುತ್ತೆ ಗೋ ರಕ್ಷಣೆ ಮಾಡಿ,
ಯಾಕೆ ನೀವು ಇವರಿಗೆ ರೈತರಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ? ಕೊಡ್ಬೇಕಲ್ವಾ? ಮತ್ತೆ ವಿದ್ಯಾವಂತರಾಗೋದು ರೈತರನ್ನ ಉಳಿಸುವಂತಹ ಯೋಜನೆಗಳನ್ನ ತಂದು ಅದನ್ನ ಗ್ರೇಟರ್ ಮಾಡಿ, ಆಯ್ತಾ, ಆಧುನಿಕವಾಗಿ ನೀವು ರೈತಾಪಿ ಜನರಿಗೆ ಹೇಳ್ಕೊಡ್ಬೇಕಾಗತ್ತೆ. ಕರ್ಕೊಂಡು ಹೋಗ್ತೀರಾ ಬೇರೆ ದೇಶಗಳಿಗೆ, ಎಲ್ಲರನ್ನು ತೋರಿಸ್ಕೊಂಬರಕ್ ಕರ್ಕೊಂಡು ಹೋಗ್ತೀರಾ, ರೈತರನ್ನ ಕರ್ಕೊಂಡು ಹೋಗ್ತೀರಾ ಅಂತ. ಆದ್ರೆ ಇಲ್ಲಿರೋ ರೈತರು ಭೂಮಿನೇ ಕಸ್ಕೊಂಡ್ರೆ ಯಾವ ರೀತಿಯಲ್ಲಿ ವ್ಯವಸಾಯವನ್ನ ಮಾಡ್ತಾರೆ? ವ್ಯವಸಾಯ ಮಾಡೋರು ಒಕ್ಕಲೋಗಿ ಏನ್ ಮಾಡ್ತಾರೆ? ಈ ಆತ್ಮಹತ್ಯೆಗಳು ಏನಕ್ಕೆ ಆಗ್ತಾ ಇದೆ? ದಯವಿಟ್ಟು ವಿದ್ಯಾವಂತ ಯುವಕರೇ ಎಚ್ಚೆತ್ಕೊಳ್ಳಿ. ಅನ್ನ ತಿನ್ನೋ ಬಾಯಿಗೆ ಮಣ್ಣು ಹಾಕೊಂಡು ಯಾವ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ರೈತರಿಲ್ದೇ ಇರ ಅನ್ನವನ್ನ ಯಾವ ರೀತಿ ಸಂಪಾದನೆ ಮಾಡ್ತೀರಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ, ಮುಂದಾಲೋಚನೆ ಇಟ್ಕೊಂಡು ಈ ಕೆಲಸಕ್ಕೆ ಕೈ ಹಾಕ್ಬೇಕು. ಬರಡು ಭೂಮಿನ ತಗೊಳ್ಳಿ, ನೀವೇನಾದ್ರೂ ಉದ್ಯೋಗ ಸೃಷ್ಟಿ ಮಾಡಿ, ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಯಾಕಂದ್ರೆ ಉದ್ಯೋಗ ಇಲ್ಲ, ಇವಾಗ ರೈತರು ಇಲ್ಲ ಅಂದ್ರೆ ಉದ್ಯೋಗ ಇಲ್ಲ, ಮತ್ತೆ ಅನ್ನ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೊ ಹಾಗಾಗಿ ದಯಮಾಡಿ ಇದನ್ನ ನಿಲ್ಲಿಸ್ಬೇಕು, ಖಂಡಿಸ್ಬೇಕು. ನಾವು ರೈತರಿಗೆ ಬೆಂಬಲವಾಗಿ ಪ್ರತಿಯೊಬ್ಬ ಅನ್ನ ತಿನ್ನೋ ಮನುಷ್ಯ ಅಂತಾನೆ ಹೇಳ್ತೀನಿ ನಾನು. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಮಹಿಳೆಯರು, ಪುರುಷರು ಅಂತ ವ್ಯತ್ಯಾಸ ಇಲ್ದಿರ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಬೇಕಾಗಿರೋದು ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ. ನ್ಯೂಸ್ 42 ಕನ್ನಡ.